ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯದಲ್ಲಿ 10 ಅಂಕಕ್ಕೆ ಕೇಳಬಹುದಾದ ಪ್ರಮುಖವಾದ ಪ್ರಶ್ನೆವೆಂದರೆ ವಿ ರಾಮಸ್ವಾಮಿಯವರ ಪ್ರಕಾರ ಅಥವಾ ವಿ ರಾಮಸ್ವಾಮಿಯವರ ಸ್ವಾಭಿಮಾನ ಚಳವಳಿ ಅಥವಾ ಸ್ವಾವಲಂಬಿ ಚಳವಳಿಯ ತತ್ವಗಳನ್ನು ಬರೆಯಿರಿ ಅಂತ ನಿಮಗೆ 10 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ಆದ್ದರಿಂದ ಕೊನೆ ತನಕ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನೀವು ಯಾರಾದರೂ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಕ್ಲಾಸ್ ಶುರು ಮಾಡೋಣ. ವಿ ರಾಮಸ್ವಾಮಿ ಸ್ವಾಭಿಮಾನ ಚಳವಳಿ. ವಿ ರಾಮಸ್ವಾಮಿ ಪೆರಿಯಾರ್ ಅವರ ವಿಚಾರಗಳು, ಅವರ ಬಗ್ಗೆ ಪೀಠಿಕೆ. ಸ್ವಾಭಿಮಾನ ಅಥವಾ ಸ್ವಯಂ ಗೌರವಕ್ಕೆ ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಎಂದು ಕರೆಯುತ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಪದವನ್ನು ಮೊದಲು ಕ್ರಿಸ್ತಶಕ 1600 ಪ್ರಾರಂಭದಲ್ಲಿ ಬಳಕೆಗೆ ಬಂದಿದೆ. ಪುಲಕೆ ಗೆವಿಲ್ಲೆ ಇಂಗ್ಲೆಂಡದ ಕವಿ, ರಾಜನೀತಿಜ್ಞ 1609ರಲ್ಲಿ ತಮ್ಮ ಕೃತಿಯಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಪದ ಬಳಕೆ ಮಾಡಿದರು. ಅನೇಕ ಪಂಡಿತರು ಸ್ವಾಭಿಮಾನ ಪರಿಕಲ್ಪನೆಯನ್ನು ಉಪಯೋಗಿಸುವವರು. ಅವರ ಬರಹಗಳಲ್ಲಿ ಸ್ವಾಭಿಮಾನ ಪರಿಕಲ್ಪನೆ ಉಪಯೋಗಿಸಿರುವವರು. ವ್ಯಕ್ತಿಯ ಕರ್ತವ್ಯವೆಂದರೆ ತಮ್ಮನ್ನು ತಾವೇ ಗೌರವದಿಂದ ಕಾಣುವುದು, ನಿಮ್ಮನ್ನು ನೀವೇ ಕೀಳಾಗಿ ಭಾವಿಸದಿರುವುದು, ನಿಮ್ಮಲ್ಲಿರುವುದು ಮೌಲ್ಯಗಳಿಗೆ ಹಾಗೂ ಆತ್ಮಗೌರವಕ್ಕೆ ಬೆಲೆ ನೀಡುವುದೇ ಸ್ವಾಭಿಮಾನ ಎನಿಸುವುದು. ಪ್ರತಿಯೊಬ್ಬನಿಗೂ ತನ್ನದೇ ಆದ ವ್ಯಕ್ತಿತ್ವ ಹಾಗೂ ಗುರುತಿಸುವಿಕೆ ಇರುವುದು. ಅದನ್ನು ಗೌರವಿಸಬೇಕು ಅಥವಾ ಗೌರವಿಸುವುದು. ತನ ಕಳೆದುಕೊಳ್ಳದಿರುವುದು ಅಥವಾ ಆತ್ಮಗೌರವ ಮಾರಿಕೊಳ್ಳದಿರುವುದು ಎಂಬುದಾಗಿ ಪೀಠಿಕೆಯನ್ನು ಒಳಗೊಂಡಿದೆ. ಇನ್ನು ಪೆರಿಯಾರ್ ರಾಮಸ್ವಾಮಿ ಅವರ ವಿಚಾರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡೋಣ. ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಪೆರಿಯಾರ್ ಆಗಿರುವವರು. ಇದು ಒಂದು ವಿಶಿಷ್ಟವಾದ ಸಾಮಾಜಿಕ ಚಳವಳಿಯಾಗಿದೆ. ಇಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾಶ ಮಾಡುವುದು ಈ ಚಳವಳಿಯ ಗುರಿಯಾಗಿದೆ. ಜಾತಿ, ದೇವರು ಹಾಗೂ ದರ ರಹಿತ ಸಮಾಜದ ನಿಲ್ದಾಣಕ್ಕೆ ಅಥವಾ ಕಲ್ಯಾಣಕ್ಕೆ ಈ ಚಳವಳಿಯು ಆರಂಭವಾಯಿತು. ಪೆರಿಯಾರ್ ಅವರು ಕ್ರಿಸ್ತಶಕ 1925ರಲ್ಲಿ ಸ್ವಾಭಿಮಾನ ಚಳವಳಿಯನ್ನು ಆರಂಭಿಸಿದರು. ಸಾಮಾಜಿಕ ಸುಧಾರಣೆಯನ್ನು ತರುವುದು ಈ ಚಳವಳಿಯ ಪ್ರಮುಖ ಉದ್ದೇಶವಾಗಿರುತ್ತದೆ. ಬ್ರಾಹ್ಮಣೇತರರು ದ್ರಾವಿಡ ಪರಂಪರೆಯನ್ನು ಅರಿಯುವುದು ಮತ್ತು ಗೌರವಿಸುವುದು. ಬ್ರಾಹ್ಮಣೇತರರಲ್ಲಿ ಐಕ್ಯತೆಯನ್ನು ತರುವುದು ಇದರ ಗುರಿಯಾಗಿರುತ್ತದೆ. ಪೆರಿಯಾರ್ ಅವರು ಬ್ರಾಹ್ಮಣರ ಶ್ರೇಷ್ಠತ್ವಕ್ಕೆ ಸವಾಲು ಹಾಕಿದರು. ಅಸ್ಪೃಶ್ಯರು, ಮಹಿಳೆಯರು ಹಾಗೂ ಯುವಕರನ್ನು ಜಾಗೃತಗೊಳಿಸುವ ಕಾರ್ಯಕ್ಕೆ ಪೆರಿಯಾರ್ ಮುಂದಾದರು. ಸ್ವಾಭಿಮಾನಕ್ಕೆ ಗುರಿಯಾಗಿದೆ. ಅಡ್ಡಿಯಾದ ಸಂಗತಿಗಳ ವಿರುದ್ಧ ಹೋರಾಡುವುದು ಸ್ವಾಭಿಮಾನ ಚಳವಳಿಯ ಪ್ರಮುಖ ತತ್ವವಾಗಿದೆ. ಇನ್ನು ನಾವು ಸ್ವಾಭಿಮಾನ ಚಳವಳಿಯ ತತ್ವಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ, ಸ್ವಾಭಿಮಾನವು ಮಾನವನ ಮೂಲಭೂತ ಅಥವಾ ಜನ್ಮ ಸಿದ್ಧ ಹಕ್ಕಾಗಿದೆ. ಎರಡನೇದು, ವ್ಯಕ್ತಿಯು ತನ್ನತನವನ್ನು ಅರಿತು ನಾನು ಯಾರಿಗೂ ಕಡಿಮೆಯಿಲ್ಲ ಎಂಬುದನ್ನು ಅರಿಯುವುದು ಪ್ರಮುಖವಾದ ಅಂಶವಾಗಿದೆ. ಇನ್ನು ಮೂರನೇದು, ವ್ಯಕ್ತಿ ತಾನು ಇತರರ ಗುಲಾಮನೆಂದು ಭಾವನೆಯನ್ನು ತ್ಯಜಿಸುವುದು. ತನ್ನಲ್ಲಿರುವ ಕೀಳ ಹಿರಿಮೆಯನ್ನು ತೊಡೆದು ಹಾಕಿ ಆತ್ಮಗೌರವದಿಂದ ಸಮಾಜದಲ್ಲಿ ಬಾಳುವುದು ಸ್ವಾಭಿಮಾನ ಚಳವಳಿಯ ಪ್ರಮುಖ ಅಂಶವಾಗಿದೆ. ನಾಲ್ಕನೆಯದು, ಆತ್ಮಗೌರವವಿಲ್ಲದ ವ್ಯಕ್ತಿಯು ವ್ಯಕ್ತಿ ಎನಿಸಿಕೊಳ್ಳಲು ಅರ್ಹನಾಗಿರುತ್ತಾನೆ ಎಂದು ಹೇಳಿದ್ದಾರೆ. ಇನ್ನು ಐದನೇದ್ದು, ಸ್ವಾಭಿಮಾನವು ಜನರಲ್ಲಿ ಸಾರಕಗೊಳ್ಳಬೇಕಾದರೆ ಜಾತಿ ಪದ್ಧತಿಯ ವಿನಾಶದಿಂದ ಮಾತ್ರ ಎಂಬುದು
ಆಗಿದೆ ಎಂದು ಇ.ವಿ. ರಾಮಸ್ವಾಮಿಯವರು ಹೇಳಿದ್ದಾರೆ. ಇನ್ನು 6ನೆಯ ತತ್ವವೆಂದರೆ ಸ್ವಾಭಿಮಾನ ಚಳವಳಿಯು ಒಂದು ರೀತಿಯಿಂದ ಸ್ವಾತಂತ್ರ್ಯ ಚಳವಳಿಯೇ ಆಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ವಾಭಿಮಾನ ಜನರಲ್ಲಿ ಬರದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವ ಬೆಲೆಯೂ ಇಲ್ಲದಾಗುವುದು. ಇನ್ನು 8ನೆಯದು ಜೀವನ ಅಥವಾ ಜೀವ ಎಷ್ಟು ಮೌಲಿಕವೋ ಸ್ವಾಭಿಮಾನ ಅಷ್ಟೇ ಮೌಲ್ಯಯುತ. ಇದು ಇಲ್ಲದೆ ಹೋದರೆ ಜೀವನಕ್ಕೆ ಯಾವ ಅರ್ಥವೂ ಇರಲಾರದು. 9ನೆಯದು ಸ್ವಾಭಿಮಾನ ಚಳವಳಿಯು ಒಂದು ರೀತಿಯ ಅರಿವಿನ ಅಥವಾ ಜಾಗೃತಿಯ ಚಳವಳಿಯಾಗಿದೆ. 10ನೆಯದು ಸ್ವಾಭಿಮಾನ ಚಳವಳಿಯ ಅರ್ಥವೆಂದರೆ ಸಮಾಜದಲ್ಲಿ ಯಾವುದೇ ರೀತಿಯ ಅಥವಾ ಸ್ವರೂಪದ ಅಸಮಾನತೆ ಇರಬಾರದೆಂದು ಹೇಳಿದ್ದಾರೆ. ಇನ್ನು 11ನೆಯದು ಪುರುಷ ಹಾಗೂ ಮಹಿಳೆಯರು ಸಮಾನ ಹಕ್ಕುಗಳನ್ನು ಹೊಂದಿರುವುದು. 12ನೆಯದು ಮನುಷ್ಯರು ವಿವೇಚನ ರಹಿತರಾಗಿಯೂ ಬದುಕಿರಬಾರದು ಎಂದು ಹೇಳಿದ್ದಾರೆ. ಇದೆಲ್ಲ ಸ್ವಾಭಿಮಾನ ಚಳವಳಿಯ ಪ್ರಮುಖ ತತ್ವಗಳಾಗಿವೆ. ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.